ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ಪ್ರಶಾಂತ್. ನೀವು ನೋಡ್ತಾ ಇದ್ದಾರೆ ಫ್ಯೂಚರ್ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹುಬ್ಬಳ್ಳಿಯಲ್ಲಿ ಒಂದು ವಿಶೇಷವಾದ ಜಾಗದಲ್ಲಿದ್ದೀನಿ. ಅದು ಉಣಕಲ್ ರೈಲ್ವೆ ಸ್ಟೇಷನ್. ಇದೇನಪ್ಪ ವಿಶೇಷವಾದ ಜಾಗ ಅಂತೀರಾ? ಆ್ಯಕ್ಚುಲಿ ಇದ್ರ ಬಗ್ಗೆ ಸ್ವಲ್ಪ ಜನ ಕೇಳಿರ್ಬೋದು, ಕೇಳದೇ ಇರ್ಬೋದು, ಹಾಗೆ ನೋಡಿರ್ಬೋದು, ನೋಡ್ದೇ ಇರ್ಬೋದು. ಮೊದಲು ನೋಡೋದಕ್ಕೂ ಇವಾಗ ನೋಡೋದಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಆ್ಯಕ್ಚುಲಿ ಇವಾಗ ಇದನ್ನು ಡೆವಲಪ್ಮೆಂಟ್ ಮಾಡಿದ್ದಾರೆ, ಇನ್ನೂ ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ. ನೀವು ನೋಡ್ಬೋದು ಇಲ್ಲೆಲ್ಲ. ಆ್ಯಕ್ಚುಲಿ ಇಲ್ಲಿಂದ 4 ಕಿಲೋಮೀಟ್ರ್ ಹುಬ್ಬಳ್ಳಿ ಮೇನ್ ರೈಲ್ವೆ ಸ್ಟೇಷನು, ಇಲ್ಲಿಂದ 17 ಕಿಲೋಮೀಟ್ರ್ ಧಾರವಾಡ ರೈಲ್ವೆ ಸ್ಟೇಷನು. ಇದನ್ನೇನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ, ಮುಂದೆ ನೋಡೋಣ ಬನ್ನಿ. ನೀವು ನೋಡ್ತಾ ಇದ್ದಾರಲ್ಲ, ಇದು ಹುಬ್ಬಳ್ಳಿ ಮೇನ್ ರೈಲ್ವೆ ಸ್ಟೇಷನ್ ಹೋಗ್ತದೆ. ಈ ಎಡಭಾಗದಲ್ಲಿ ಈಗ ನೋಡ್ತಾ ಇದ್ದಾರೆ, ಇದು ಧಾರವಾಡ ರೈಲ್ವೆ ಸ್ಟೇಷನ್ ಹೋಗ್ತಿದೆ. ಇಲ್ಲಿಂದ ಧಾರವಾಡ 17 ಕಿಲೋಮೀಟ್ರ್, ಇಲ್ಲಿಂದ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ 4 ಕಿಲೋಮೀಟ್ರ್ ಆಗ್ತದೆ. ಟ್ರೈನಿಂದ ಹೋಗಬೇಕು. ಇದು ಆಫೀಸ್. ಇದು ಇಲ್ಲಿ 2 ಪ್ಲ್ಯಾಟ್ಫಾರ್ಮ್ ಇದೆ, ಒಂದು ಇದು ಆ ಕಡೆ. ಅದು ಆ್ಯಕ್ಚುಲಿ ಇದಕ್ಕೆ ಇನ್ನೊಂದು ಹೇಳ್ಬೇಕಂತಂದರೆ, ಈ ಕಡೆ ಉಣಕಲ್ಲಿಂದ ಒಂದು ಎಂಟ್ರೆನ್ಸ್ ಇದ್ದರೆ, ಆ ಕಡೆ ಶಿರಡಿನಗರ ಅಂತ ಬರ್ತದೆ ಹುಬ್ಬಳ್ಳಿಯಲ್ಲಿ, ಅಲ್ಲಿಂದನೂ ಒಂದು ಎಂಟ್ರೆನ್ಸ್ ಇದೆ. ಅದು ಆಮೇಲೆ ತೋರಿಸ್ತೇನೆ. ಅದ್ರ ನೆಕ್ಸ್ಟ್ ವಿಡಿಯೋ ಕೊನೆಯಲ್ಲಿ ಆ ಕಡೆಯಿಂದ ಪಾಸ್ ಆಗಬೇಕು. ಬಸ್ ಫೆಸಿಲಿಟಿ ಅವೆಲ್ಲ ಆ ಕಡೆಯಿಂದ ಬರ್ತದೆ, ಆ ಕಡೆಯಿಂದ ತೋರಿಸ್ಕೊತ ಹೋಗ್ತೀನಿ. ಇಲ್ಲಿ ಈ ಸ್ಟೇಷನ್ಗೆ ಧಾರವಾಡ ಟು ಸೊಲ್ಲಾಪುರ, ಧಾರವಾಡ ಟು ಬಳ್ಳಾರಿ, ಬಳ್ಳಾರಿ ಟು ಧಾರವಾಡ, ಧಾರವಾಡ ಟು ಮಿರಜ್ ಪ್ಯಾಸೆಂಜರ್ಸ್, ಈ ಟ್ರೈನ್ಗಳೆಲ್ಲ ಇಲ್ಲಿ ಸ್ಟಾಪ್ ಇದೆ. ನೀವು ಬೇಕಾದ್ರೆ ಇಲ್ಲಿಂದ ಹತ್ಕೋಬೋದು. ಆ್ಯಕ್ಚುಲಿ ಇಲ್ಲಿಂದ 4 ಕಿಲೋಮೀಟ್ರ್ ಆಗ್ತದೆ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್. ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಅನ್ನೋದಕ್ಕಿಂತ ಸಿದ್ಧಾರೂಢ ಸ್ವಾಮೀಜಿ ರೈಲ್ವೆ ಸ್ಟೇಷನ್ ಅಂತಲೇ ಹೇಳ್ಬೋದು. ಸಿದ್ಧಾರೂಢ ಸ್ವಾಮೀಜಿ ಅವ್ರ ಬಗ್ಗೆ ಹೇಳಬೇಕಂತಂದರೆ, ಅವ್ರು ಹೇಳೋದು ಬೇಡ, ಅವ್ರು ಮಾಡೋದು ಕೆಲಸನೇ ಸಾಕು ಎಲ್ಲರಿಗೂ ಗೊತ್ತಾಗೋಕ್ಕೆ. ಅವ್ರ ಹೆಸರಿಟ್ಟಿರೋದು ನಮ್ಮ ಹುಬ್ಬಳ್ಳಿ ಏನು ಜನತೆ ಇದೆ, ಹುಬ್ಬಳ್ಳಿಗೆ ಕೀರ್ತಿ ಅಂತಲೇ ಹೇಳ್ಬೋದು. ಹಾಗೂ ಇಲ್ಲಿಂದ ಧಾರವಾಡ 17 ಕಿಲೋಮೀಟ್ರ್ ಆಗ್ತದೆ. ಹಾಫ್ ಆನ್ ಅವರ್ ಆಗ್ತದೆ ಟ್ರೈನ್ ಮೇಲೆ, ವಿದೌಟ್ ಕ್ರಾಸಿಂಗ್. ಆ್ಯಕ್ಚುಲಿ ಮೊದಲು ಹೇಳಬೇಕಂತಂದರೆ, ಇದು 3 ಹಳಿಗಳಿದ್ದು, ಈಗ 4 ಮಾಡಿದ್ದಾರೆ. ಮೊದಲು ಒಂದೇ ಪ್ಲ್ಯಾಟ್ಫಾರ್ಮ್ ಇತ್ತು, ಇವಾಗ ಡೆವಲಪ್ ಮಾಡಿ 2 ಮಾಡಿದ್ದಾರೆ. ಅದು ಅಲ್ಲದೆ ಇವಾಗ ನಾನು ಹಿಂದೆ ಏನು ನೋಡ್ತಾ ಇದ್ದೀರಲ್ಲ ನೀವು, ಇದು ಇವಾಗ ತಾನೇ ಮಾಡಿರ್ತಕ್ಕಂಥ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥ ಬಿಲ್ಡಿಂಗು. ಹಳೇದು ಆ ಕಡೆ ಇದೆ. ಇನ್ನು ಹಳೇದು ಹೊಸದಕ್ಕೆ ಏನು ಡಿಫ್ರೆನ್ಸಪ್ಪ ಅಂತಂದರೆ, ಅದು ಹಳೆ ಮಾಡಲು ಅಂದರೆ ಹಳೇದು ಅಷ್ಟೇನು ಡೆವಲಪ್ ಆಗಿಲ್ಲ. ಅವಾಗ ಏನು ಬೇಕು ರಿಕ್ವೈರ್ಮೆಂಟ್ ಬೇಕೋ ಅವಾಗ ಮಾಡಿದ್ದಾರೆ, ಆದರೆ ಈಗ ಹಾಗಲ್ಲ. ನಿಮಗೆ ನೋಡ್ಬೋದು, ಇಲ್ಲಿ ವೇಟಿಂಗ್ ರೂಮ್ ಇದೆ, ಸ್ಟೇಷನ್ ಮ್ಯಾನೇಜರ್ ಇದೆ, SM ರೆಸ್ಟ್ ರೂಮ್ ಇದೆ, ಎಲೆಕ್ಟ್ರಿಕಲ್ ಸ್ವಿಚ್ ಬೋರ್ಡ್ ಇದೆ. ಅಂದರೆ ಈಗಿನ ಟ್ರೆಂಡ್ ಅಂತ ಅನ್ನೋದಕ್ಕಿಂತ ಇವಾಗಿಂದ ಜನ್ರೇಷನ್ ಏನು ನೆಸೆಸಿಟಿ ಇದೆಯಲ್ಲ, ಅದ್ರ ಬಗ್ಗೆ ಎಲ್ಲ ಕೇರ್ ತೊಗೊಂಡು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಈ ಬಿಲ್ಡಿಂಗ್ನ. ಇವಾಗ ಮೇನ್ ಆಫೀಸ್ಗೆ ಹೋಗೋಣ, ಅದರಲ್ಲಿ ವೇಟಿಂಗ್ ರೂಮ್ ನೋಡೋಣ, ಸ್ಟೇಷನ್ ಮ್ಯಾನೇಜ್ಮೆಂಟು, ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ನೋಡೋಣ ಬನ್ನಿ. ಇದು ವೇಟಿಂಗ್ ರೂಮು. ಬುಕ್ಕಿಂಗ್ ಆಫೀಸ್, ಟಿಕೆಟ್ ಕೊಡುವ ಸ್ಥಳ, ಇಲ್ಲೇ ಟಿಕೆಟ್ ಕೊಡೋದು. ಓಕೆ, ಇಲ್ಲಿ ನೋಡ್ರಿ, ಇದು ಮೇನ್ ಎಂಟ್ರೆನ್ಸ್. ಅದು ಉಣಕಲ್ ಕಡೆಯಿಂದ ಬರ್ತದಲ್ಲ, ಇದು ಉಣಕಲ್ ಕಡೆ ಸ್ಟೇಟ್ ಹೋಗೋದಾರೆ ಅಲ್ಲಿ ಬರ್ತದಲ್ಲ ಅದು. ಇದು ಹುಬ್ಬಳ್ಳಿ ಮೇನ್ ಸ್ಟೇಷನ್, ಸದ್ಗುರು ಸಿದ್ಧಾರೂಢ ರೈಲ್ವೆ ಸ್ಟೇಷನ್ ಕಡೆ ಹೋಗೋ. ಇದು ಪಾರ್ಕಿಂಗ್ ಏರಿಯಾ ಫುಲ್ಲು. ಅಲ್ಲೆಲ್ಲ ಗಿಡ ಅದು ಹಚ್ಚಿದ್ದಾರೆ ನೋಡಿ, ಅಲ್ಲಿ ಇಕೋ ಫ್ರೆಂಡ್ಲಿ ಅಂತ. ಅದೇ ಸ್ಟೇಷನ್ ಮ್ಯಾನೇಜರ್ ಕಡೆ ಹೋಗಿದ್ವಿ, ಅವ್ರ ಬಗ್ಗೆ ಸ್ವಲ್ಪ ಕ್ವಶನ್ ಕೇಳೋದಿತ್ತು. ಏನಪ್ಪ ಅಂತಂದರೆ, ಈಗೇನು ಡೆವಲಪ್ಮೆಂಟ್ ಆಗ್ತಿದೆಯಲ್ಲ, ಆ್ಯಕ್ಚುಲಿ ಅಲ್ಲಿ ಮುಂದುಗಡೆ ಇಲ್ಲಿಂದ 100 ಮೀಟ್ರ್ ಆಗ್ಬೋದೇನೋ, 100 ಮೀಟ್ರ್ ಆದಕ್ಕೂ ಇಲ್ಲಿ ರೈಲ್ವೆ ಟ್ರ್ಯಾಕ್ ಹೊಸ ಹಳಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಅಂದರೆ ಜಾಯಿಂಟ್ ಮಾಡ್ತಾ ಇದ್ದಾರೆ. ಅದು ಯಾವಾಗ ಕಂಪ್ಲೀಟ್ ಆಗ್ತದೆ ಅಂತಂತ ಕೇಳಿದೆ. ಅವರು January 26 ಅಂತ ಹೇಳಿದ್ದಾರೆ. ಇಟ್ ಮೇ ಬಿ ಡಿಪೆಂಡಿಂಗ್ ಅಪಾನ್ ಸಿಚುವೇಶನ್. ಎದಕ್ಕಂತಂದರೆ ಜಾಸ್ತಿನೂ ಆಗ್ಬೋದು, ಟೈಮ್ ಕಡಿಮೆನೂ ಆಗ್ಬೋದು. ಡೆಡ್ಲೈನ್ ಅಂತ 26 ಅಂತ ಕೊಟ್ಟಿದ್ದಾರೆ, ನೋಡಬೇಕು ಏನಾಗ್ತಿದೆ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತು ತನಕ ಉಣಕಲ್ಲಿಂದ
ಹೇಗೆ ಸ್ಟೇಷನ್ಗೆ ಒಳಗೆ ಬರೋದು ಅಂತಂದರೆ ಉಣ್ಕಲ್ ಕಡೆಯಿಂದ ಎಂಟ್ರೆನ್ಸ್ ಇತ್ತಲ್ಲ ಅಲ್ಲಿದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಇವಾಗ ಹೊರಗೆ ಹೋಗೋದು, ನಾ ಈಗ ಆ್ಯಕ್ಚುಲಿ ಸಿಟಿ ಒಳಗೆ ಹೋಗ್ಬೇಕಲ್ಲ, ಬಸ್ ಫೆಸಿಲಿಟಿ ಏನು, ಈಗ ಟ್ರೈನಿಂದ ಬಂದವರು ಇಲ್ಲಿಂದ ಬಸ್ ಹಿಡಿದು ಮನೆ ಕಡೆ ಹೋಗಬೇಕು, ಇಲ್ಲ ಆಟೋ ಫೆಸಿಲಿಟಿ ಏನು, ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಇವಾಗ ನಾವಿರೋದು ಉಣ್ಕಲ್ ರೈಲ್ವೆ ಸ್ಟೇಷನ್ ಅಲ್ವಾ, ಈಗೇನು ಹಳೆ ಕಾಣ್ತದಲ್ಲ ಆ ಕಡೆ ದಾಟ್ ಹೋಗಬೇಕು. ದಾಟ್ ಹೋದಾಗ ಕೂಡ ಅಲ್ಲಿ ಶ್ರೀನಗರ ಸಿಗ್ತದೆ, ಅಲ್ಲಿಂದ ಬಸ್ ಫೆಸಿಲಿಟಿ ಇದೆ, ನಾನು ತೋರಿಸ್ಕೊಡ್ತೇನೆ. ಆ್ಯಕ್ಚುಲಿ ನಾನು ಅಲ್ಲಿ ಹಾಗೆ ಹೋಗ್ಬೇಕು. ಇವಾಗ ಇದು ರೆಗ್ಯುಲರ್ ಸ್ಟೇಷನ್ ಇರೋದ್ರಿಂದ ಈ ಕಡೆ ಮಾಡಿದ್ದಾರೆ. ಆ್ಯಕ್ಚುಲಿ ಆ ಸೈಡ್ ಇತ್ತು, ನಾನು ಗೊತ್ತಿದ್ದು ಇದೇನು ಆಫೀಸ್ ಇದೆಲ್ಲ ಇದರ ಎಕ್ಸಾಕ್ಟ್ಲಿ ಅಪೋಸಿಟು ಆ ಕಡೆ ಇತ್ತು ಫಸ್ಟು ಸ್ಟೇಷನ್, ಉಣ್ಕಲ್ ಸ್ಟೇಷನು. ಇವಾಗ ಡೆವಲಪ್ಮೆಂಟ್ ಮಾಡಿ ಈ ಸೈಡ್ ಮಾಡಿದ್ದಾರೆ. ಇದರ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಈ ಕಡೆ ಏನು ರೀಜನ್ ಕಡೆ, ಈ ರೀಜನ್ ಉಣ್ಕಲ್ ರೀಜನು, ಶಿರಡಿನಗರ, ಪತ್ರಕರ್ತರ ನಗರ, ಸಂತೋಷ್ ನಗರ, ವಿಜಯನಗರ ಕಡೆ ಏನು ಮನೆ ಇದಾವಲ್ಲ ಅಂದ್ರೆ ಆ ಕಡೆ ಏರಿಯಾದವ್ರು ಏನು ರೆಸಿಡೆನ್ಷಿಯಲ್ ಏರಿಯಾ ಅಥವಾ ಜನಗಳು ಇದನ್ನು ಪ್ರಿಫರ್ ಮಾಡಿದ್ರೆ ಬೆಟರ್ ಅನ್ನಿಸ್ತದೆ. ಯಾಕಪ್ಪ ಅಂತಂದರೆ ನೀವು ಅಲ್ಲಿಂದ ಸ್ಟೇಷನ್ಗೆ ಹೋಗೋದು ಅಷ್ಟೇ, ಅಲ್ಲಿಂದ ಎಲ್ಲಿ ಬರೋದು ಅಷ್ಟೇ. ಅಲ್ಲಿ ಟ್ರಾಫಿಕ್ ಜಾಮು, ಹುಬ್ಬಳ್ಳಿ ಟ್ರಾಫಿಕ್ ಜಾಮ್ ಅಂತ ಕೇಳಲೇಬೇಡಿ. ಇವಾಗ ಟೈಮು ವೇಸ್ಟು, ಆಮೇಲೆ ಏನಿಲ್ಲ, ಟೈಮ್ ವೇಸ್ಟ್ ಆಗ್ತದೆ. ಇಲ್ಲಿ ಬಂತಂತಂದರೆ ಇಲ್ಲಿ ಟೈಮಿಂಗು, ಈ ಸ್ಟೇಷನ್ ಬಂದು ನಿಂದಿರೋದು ರೈಲ್ವೇದು ಟೈಮಿಂಗು ಕಡಿಮೆ ಆಗ್ತದೆ. ರೆಗ್ಯುಲರ್ ಸ್ಟೇಷನ್ ಅಲ್ವಾ, ಇದೇನು ಜಂಕ್ಷನ್ ಅಲ್ಲ, ರೆಗ್ಯುಲರ್ ಸ್ಟೇಷನ್ ಇರೋದ್ರಿಂದ ಇದ್ರ ಟೈಮಿಂಗ್ ಕಡಿಮೆ ಕೊಡ್ತಾನೋ ಅಷ್ಟರೊಳಗೆ ಹತ್ತಿ ನಾವು ಹೋಗಬೇಕಾಗ್ತದೆ. ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಓಕೆ, ಡನ್. ಇನ್ನೂ ತನಕ ಏನು ತೋರಿಸಿದೆ. ಇವಾಗ ಶ್ರೀನಗರ ಕಡೆಯಿಂದ ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್, ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಬಸ್ಸು, ರೈಲ್ವೆ ಬಸ್ಸು ಮತ್ತು ಆಟೋ ಇಂದ ಹೇಗೆ ನಾವು ಸಿಟಿಗೆ ಎಂಟರ್ ಆಗ್ಬೋದು ಅಂತ ಹೇಳ್ಕೊಡ್ತೀನಿ. ಆ್ಯಕ್ಚುಲಿ ಇವಾಗ ನಾವು ಬಂದಿರೋದು ಉಣ್ಕಲ್ ಏರಿಯಾ ಕಡೆಯಿಂದ ಏನು ಎಂಟ್ರೆನ್ಸ್ ಇದೆಯಲ್ಲ, ಮೇನ್ ಎಂಟ್ರೆನ್ಸು, ಅಲ್ಲಿಂದ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಬಂದೆ. ಇವಾಗ ನಾನು ಇಲ್ಲಿಂದ ಶ್ರೀನಗರ ಕಡೆಯಿಂದ ಅಲ್ಲಿಂದ ಬಸ್ ಹಿಡ್ಕೊಂಡು ಹೇಗೆ ಇದು ಸಿಟಿ ಒಳಗೆ ಎಂಟ್ರಿ ಆಗೋದು ಅಂತಂದು ಹೇಳ್ಕೊಡ್ತೀನಿ. ಇಲ್ಲಿ ಫ್ಲೈಓವರ್ ಇದೆ, ಅದರ ಮೇಲೆ ಹತ್ಕೊಂಡು ಆ ಕಡೆ ಏನು ನೋಡ್ತಾ ಇದ್ದಾರಲ್ಲ, ಆ ಸೈಡ್ ಏನೇನು ಕಾಣ್ತಾ ಇದೆಯಲ್ಲ ಆ ಕಡೆ ಹೋಗ್ಬೇಕು ನಾವು. ಆ ಕಡೆಯಿಂದ ಹೋಗ್ಕೊಳ್ಳಿ, ಆ ಸೈಡಿಂದ ವೇ ಇದೆ ಒಂದು, ಆ ವೇಯಿಂದ ಅಲ್ಲಿ ನೋಡ್ತಾ ಇರ್ಬೋದು ನೀವು. ಆ್ಯಕ್ಚುಲಿ ಧಾರವಾಡದಿಂದ ಹುಬ್ಬಳ್ಳಿ ತನಕ 2 ವೇ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಇವಾಗ ಧಾರವಾಡದಿಂದ ಉಣ್ಕಲ್ ತನಕ 2 ವೇ ಟ್ರ್ಯಾಕ್ ಕಂಪ್ಲೀಟ್ ಆಗಿದೆ. ಇವಾಗ ನೀವೇನು ನೋಡ್ತಾ ಇದ್ದೀರಾ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳಿದಲ್ಲ, ಅದು ಉಣ್ಕಲ್ಲಿಂದ ಹುಬ್ಬಳ್ಳಿ ಜಂಕ್ಷನ್ ಏನು ರೈಲ್ವೆ ಸ್ಟೇಷನ್ ಇದೆಯಲ್ಲ ಅಲ್ಲಿ ತನಕ ವರ್ಕ್ ಪ್ರೋಗ್ರೆಸ್ ನಡೀತಾ ಇದೆ, ವರ್ಕ್ ಕೆಲಸ ಆಗ್ತಾಯಿದೆ. ನೀವು ನೋಡ್ತಾ ಇರ್ಬೋದು ಈ ಫೋಟೋದಲ್ಲಿ ವರ್ಕ್ ಏನಾಗ್ತಿದೆ ಅಂತಂತಂದ. ಇದು ಜನವರಿ 26, 2020 ಡೆಡ್ಲೈನ್ ಅಂತ ಕೊಟ್ಟಿದ್ದಾರೆ. ನೋಡ್ಬೇಕು ಏನಾಗ್ತದೆ ಗೊತ್ತಿಲ್ಲ. ಏನು ಈ ದಾರಿ ನೋಡ್ತಾ ಇದ್ದಾರಲ್ಲ, ಅಲ್ಲಿ ಸ್ಕೂಟಿ ಹೋಗ್ತಾ ಇದ್ದಲ್ಲ, ಸೊ ಅದು ಶಿರಡಿನಗರದ್ದು ಮೇನ್ ರೋಡು, ಅಲ್ಲಿಂದ ಹೋಗಬೇಕು. ಅಲ್ಲಿಗೆ ಹೇಗೆ ಹೋಗಬೇಕು ಅಂತ ಈಗ ತೋರಿಸ್ಕೊಡ್ತೀನಿ. ನಾವು ಹೀಗಿಂದ ನಾವು ಹೋಗ್ಬೋದು ಹೊರಗಡೆ, ಆದರೆ ನಾನು ಇಲ್ಲಿ ಒಳಗಿಂದ ಹೋಗ್ತಾಯಿದ್ದೆ. ಎದಕ್ಕಂತಂದರೆ ಹಳೆ ಸ್ಟೇಷನ್ ಹೆಂಗಿತ್ತು ಅದನ್ನು ತೋರಿಸ್ಬೇಕಲ್ಲ ನಿಮಗೆ. ಅದು ಫಸ್ಟ್ ಪ್ಲಾಟ್ಫಾರ್ಮ್, ಇದು ಸೆಕೆಂಡ್ ಪ್ಲಾಟ್ಫಾರ್ಮ್. ಯಾವುದೇ ಟ್ರೈನ್ ಬರೋ ಮುನ್ಸೂಚನೆ ಇಲ್ಲ, ಎಲ್ಲ ಸಿಗ್ನಲ್ ಎಲ್ಲ ರೆಡ್ ಅಂತ ತೋರಿಸ್ತಾ ಇದೆ. ಇದು ಹಳೆ ಸ್ಟೇಷನ್, ಇದು ಉಣ್ಕಲ್. ದಕ್ಷಿಣ ಪಶ್ಚಿಮ ರೈಲ್ವೆ ಹುಬ್ಬಳ್ಳಿ ವಿಭಾಗ, ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಬಳ್ಳಿ ಸ್ಟೇಷನ್. ಇದು ಸೆಕೆಂಡ್ ಎಂಟ್ರೆನ್ಸ್. ಮನೆಗೆ ಹಿಂಗೆ ಮುಂಚೆ ಬಾಗಲ ಹಿತ್ತರ ಬಾಗಲ ಅಂತಾರಲ್ಲ ಹಾಗೆ ಅದು. ಆ್ಯಕ್ಚುಲಿ ಅದು ಏನು ಹೊಸದಾಗಿ ಕಟ್ಟಿದಾರಲ್ಲ, ಅದು ಕಟ್ಟೋಕ್ಕಿಂತ ಮೊದಲು ಇದೇ ಮೇನ್ ಸ್ಟೇಷನ್. ಉಣ್ಕಲ್ ಸ್ಟೇಷನ್ ಅಂತಂದರೆ ಇದೇ ಇರ್ತದೆ ನೋಡಿ, ಹಳೆ ಉಣ್ಕಲ್ ಸ್ಟೇಷನ್. ಇವಾಗ ಡೆವಲಪ್ಮೆಂಟ್ ಮಾಡಿ ಈಗಿನ ಟ್ರೆಂಡಿಗೆ ಏನು ತಕ್ಕಂಗೆ ಫೆಸಿಲಿಟಿ ಎಲ್ಲ ಕೊಟ್ಟು ಇವಾಗ ಅದನ್ನು ಮಾಡಿದ್ದಾರೆ. ಏನು ಕಾಣ್ತಾ ಇದೆಯಲ್ಲ ಈ ರೂಟು, ಮಂದಿನ ಕಚ್ಚಾ ರೋಡ್ ಕಾಣ್ತಾ ಇದೆಯಲ್ಲ, ಸೊ ಅಲ್ಲಿಂದ ಹೋಗ್ಬೇಕು. ಅಲ್ಲಿಂದ ಏನು ಆಟೋ ನಿಂತಿದೆಯಲ್ಲ ಅಲ್ಲಿ ತನಕ ಹೋಗ್ಬೇಕು.
ಶಿರಡಿ ನಗರ ಮೇನ್ ಎಂಟ್ರೆನ್ಸ್. ಇದು ಶಿರಡಿ ನಗರ. ಅದೇ ಏನು ಸ್ಟ್ರೇಟ್ ರೋಡ್ ಕಾಣ್ತಾ ಇದ್ದಾರೆ ನಿಮಗೆ. ಇದು ಮುಂದುಗಡೆ ಅದು ಪತ್ರಕರ್ತ ನಗರಕ್ಕೆ ಹೋಗಿ ಟಚ್ ಆಗ್ತದೆ. ಇದು ಶಿರಡಿ ನಗರ ಬಸ್ ಸ್ಟಾಪ್ ಇದೆ. ಇಲ್ಲೇನು ಕಡಿ ಕಾಣ್ತಾ ಇದೆಯಲ್ಲ, ಇಲ್ಲೇ ಶಿರಡಿ ನಗರ ಬಸ್ ಸ್ಟಾಪ್ ಇರೋದು. ಅಲ್ಲಿ ಮುಂದೆ ಹೋದ್ರೆ ಪತ್ರಕರ್ತರ ನಗರ. ಅಲ್ಲಿ ಮುಂದುಗಡೆ ಹೋದರೆ ಇದು ಶಿರಡಿ ಸಾಯಿಬಾಬಾ ಟೆಂಪಲ್ ಗುಡಿ. ಏನು ನಾನು ನಿಂತಿದ್ದೇನೆ ಕಡೆ ಕಾಣ್ತಾ ಇದೆಯಲ್ವ, ಸೊ ಇಲ್ಲೇ ಬರ್ತದೆ. ಇಲ್ಲಿ 2 ಬಸ್ ಬರ್ತದೆ ನಿಮಗೆ, ಪತ್ರಕರ್ತರ ನಗರ ಒಂದು ಹಾಗೂ ಶಿರಡಿ ನಗರ ಒಂದು. ಶಿರಡಿ ನಗರ ಬಸ್ಸು ಇಲ್ಲೇ ಸ್ಟಾಪ್ ಆಗ್ತದೆ. ಇಲ್ಲೇನು ಸರ್ಕಲ್ ಕಾಣ್ತಾ ಇದೆಯಲ್ಲ ನಿಮಗೆ, ಇದೇನು ಕಡೆ ಕಾಣ್ತಾ ಇದೆಯಲ್ಲ, ಇಲ್ಲೇ ನಿಂದಿರ್ತಾರೆ. ಪತ್ರಕರ್ತರ ನಗರ ನಿಮ್ಗೇನು ಸ್ಟ್ರೇಟ್ ರೋಡ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಒಳಗೆ ಹೋಗಿ ಬರ್ತದೆ. ಆ್ಯಕ್ಚುಲಿ ಒಂದು ಅರ್ಧ ತಾಸಿಗೆ ಒಂದು ಬಸ್ ಅದಾವೆ, ಏನು ಪ್ರಾಬ್ಲಮ್ ಇಲ್ಲ, ಬರ್ಬೋದು. ಟಿಕೆಟು ಈಗಿನ ಪ್ರೈಸ್ಗೆ 14 ರೂಪಾಯಿ ಇಲ್ಲಿಂದ ಹಳೆ ಬಸ್ ಸ್ಟ್ಯಾಂಡ್. ಮುಂದೆ ಡಿಪೆಂಡಿಂಗ್ ಅಪಾನ್ ಫ್ಯೂಲ್ ರೇಟು ಅದೆಲ್ಲ ನೋಡ್ಕೊಂಡಿರ್ತಾರೆ. ಓಕೆ ಫ್ರೆಂಡ್ಸ್, ಇವತ್ತಿಗೆ ಉಣಕಲ್ ರೈಲ್ವೆ ಸ್ಟೇಷನ್ ಬಗ್ಗೆ ಹೇಳಿದಂತು. ಮುಂದೆ ಇನ್ನೊಂದು ವಿಡಿಯೋಕ್ಕೆ ಮತ್ತೆ ಸಿಗೋಣ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹೇಗಿದೆ ವಿಡಿಯೋ ಅಂತ. ಓಕೆ, ಬಾಯ್. ಪತ್ರಕರ್ತರ ನಗರ ಬಸ್ ಬರ್ತದೆ. ಈ ಬಸ್ಸು ಸ್ಟ್ರೇಟ್ ಹೋಗ್ತದೆ, ಒಂದು 10 ನಿಮಿಷ ಬಿಟ್ಟು ವಾಪಸ್ ಬರ್ತದೆ. ಇಲ್ಲಿ ಇವಾಗ ಪತ್ರಕರ್ತರ ನಗರ ಹೋಗ್ತಾ ಇದೆ. CBTಗೆ ಹೋಗ್ಬೇಕಂತಂದರೆ ಇದೇ ರೂಟ್, ವಾಪಸ್ ಹಿಂಗೆ ಹೋಗ್ಬೇಕು.